ಹಲೋ. ಹಲೋ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಹೇಳಮ್ಮ ತಾಯಿ. ಅಣ್ಣ, ರಾಯರ್ ಕಡೆಯಿಂದ ನನಗೆ ಒಂದು ದೊಡ್ಡ ಪವಾಡನೆ ನಡೆದಿದೆ. ಅದನ್ನ ನಿಮ್ಗೆ ಹೇಳ್ಕೊಬೇಕು ಅಂತ ಕಾಲ್ ಮಾಡಿದೀನಿ ಅಣ್ಣ. ಹೇಳಮ್ಮ ತಾಯಿ. ಅಣ್ಣ, ನನ್ನ ಮಗನ್ಗೆ 4 ವರ್ಷ ವಯಸ್ಸಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತೀನಣ್ಣ. ಹ್ಮ್. ಹುಟ್ಟಿದಾಗಿನಿಂದ ಯಾವುದೇ ಸಮಸ್ಯೆ ಇರಲ್ಲ. ತುಂಬಾ ಹುಷಾರಾಗಿತ್ತು ಮಗು. ಸ್ಕೂಲ್ಗೆ ಹೋಗಿ 6 ತಿಂಗಳು ಆದ್ಮೇಲೆ ಮಗುವಿನಲ್ಲಿ ಚೇಂಜಸ್ ಕಾಣುತ್ತೆ. ಓಕೆ ಅಮ್ಮ. ಟೀಚರ್ಸ್ ಕರೆದು ಮಗು ಯಾಕೋ ಸೈಲೆಂಟ್ ಆಗಿದೆ, ಪಾಠ ಮಾಡೋವಾಗ ಕಿಟಕಿ ಗೋಡೆ ನೋಡ್ಕೊಂಡು ಕೂತಿರ್ತಾನೆ, ಎಲ್ಲಾದ್ರೂ ತೋರ್ಸಿ ಅಂತ ಹೇಳ್ತಾರಣ್ಣ. ಹೇಳ್ಬಿಟ್ಟು ಕರ್ಕೊಂಡೋಗಿ ನಿಮ್ ಮಗುನ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತಾರೆ. ಆಮೇಲೆ ನಾವು ಕರ್ಕೊಂಬಂದು ಜಾತಕ ಕೇಳ್ತೀವಿ. ಜಾತಕದಲ್ಲಿ ಯಾವುದೇ ಸಮಸ್ಯೆ ಇರಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೋಗ್ತಾ ಬರ್ತಾ ಗ್ರಹ ಹೊಡೆದು ಗಾಳಿ ಸೋಕಿದೆ ಅಂತ ಹೇಳ್ತಾರಣ್ಣ. ಯಾರ್ಯಾರು ಏನೇನ್ ಹೇಳ್ತಾರೋ ಎಲ್ಲ ಮಾಡ್ಬಿಟ್ಟಿದೀವಿ. ತುಂಬಾ ದುಡ್ಡು ಕಳ್ಕೊತೀವಿ. ಪ್ರತಿಯೊಂದು ದೇವ್ರುಗಳಿಗೆ ಹರಕೆ ಹೋಮ ಎಲ್ಲಾ ಮಾಡ್ತೀವಿ. ದೇವ್ರುಗಳಲ್ಲಿ ತುಂಬಾ ಮೊರೆ ಹೋಗ್ತೀವಣ್ಣ. ಯಾ ದೇವ್ರು ಕೈ ಹಿಡಿಲಿಲ್ಲ. ಆಮೇಲೆ ತುಂಬಾ ಸ್ಕೂಲುಗಳಲ್ಲಿ ಏನಿಲ್ಲ ಅಂದ್ರೂ 4-5 ಸ್ಕೂಲಲ್ಲಿ ಕೇಳಿ ನೋಡ್ತೀವಿ. ಅಲ್ಲಿ 1 ತಿಂಗಳು 2 ತಿಂಗಳು ನೋಡ್ತಾರೆ, ಕರ್ಕೊಂಡೋಗ್ಬಿಡಿ, ಇಲ್ಲ ಆಗಲ್ಲ, ಅವನು ತುಂಬಾ ಚೇಂಜಸ್ ಇದಾನೆ, ಇಲ್ಲಲ್ಲ ನಾವು ಸೇರ್ಸ್ಕೊಳಲ್ಲ, ಕರ್ಕೊಂಡೋಗ್ಬಿಡಿ ಅಂತ ಹೇಳ್ತಾರಣ್ಣ. ಆಮೇಲೆ ನನ್ ಮನೆಯಲ್ಲೇ ಇಟ್ಕೊಂತ ಇದ್ದೆ. 4-5 ಸ್ಕೂಲುಗಳಲ್ಲಿ 2-2 ತಿಂಗಳು 3-3 ತಿಂಗಳಾದ್ಮೇಲೆ ಮನೇಲಿ ಇಟ್ಕೊಂತ ಇದ್ದೆ ಅಣ್ಣ. ಆಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಜನ ತುಂಬಾ ಆಡ್ಕೊಳೋರು, ಅವನ ಬಗ್ಗೆ ನಗಿಯೋದು, ಒಂಥರ ಹೀಯಾಳ್ಸೋದು ಎಲ್ಲ ಮಾಡೋರು. ತುಂಬಾ ದುಃಖ ಪಟ್ಬಿಟ್ಟಿದೀನಿ. ಆಮೇಲೆ ಆಯ್ತಂತ ಹೇಳ್ಬಿಟ್ಟು ಏನ್ ಮಾಡೋದು, ಇಷ್ಟೆಲ್ಲ ಮಾಡ್ದೆ, ದೇವ್ರು ನೋಡ್ಲಿಲ್ವೇ ಅಂತ ಹೇಳ್ಬಿಟ್ಟು ಹಿಂಗೆ ಬೇಜಾರಲ್ಲಿ ಕೂತಿರ್ತೀನಣ್ಣ. ಫೇಸ್ಬುಕ್ ನೋಡ್ತಾ ಇರ್ತೀನಿ. ಅಲ್ಲಿ ವೆಂಕಟೇಶ್ವರ ಫೋಟೋ ಬರುತ್ತೆ, ಅದ್ರಲ್ಲಿ ರಾಯರ್ ಕೂತಿರ್ತಾರೆ ಕೆಳಗಡೆ. ಇವ್ರು ರಾಯರ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಲ್ಲಿವರೆಗೂ. ಆಮೇಲೆ ಇದೇನಿದು, ಇವ್ರು ಯಾರು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಣ್ಣ. ಸರ್ಚ್ ಮಾಡಿ ರಾಯರ್ ಸ್ಟೋರಿ ಕಥೆನ ಕೇಳ್ಕೊಂತೀನಿ ನಾನು. ಕೇಳ್ಬಿಟ್ಟು ತಡಿ, ಎಲ್ಲಾ ದೇವ್ರುಗಳಿಗೂ ಆಯ್ತು, ರಾಯರ್ ನಂಬಿ ನೋಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತೀನಣ್ಣ. ಮಂತ್ರಾಲಯಕ್ಕೆ ಹೋಗಿ ನನ್ ಮಗನ್ನ ಬೃಂದಾವನದ ಎದುರುಗಡೆ ನಿಂತು, ಅಪ್ಪ ನಿನ್ ನಂಬಿ ಬಂದಿದೀನಿ, ಪ್ರತಿಯೊಂದು ದೇವ್ರುಗಳಲ್ಲೂ ನಾನು ಕೈ ಮುಗ್ದು ಬೇಡ್ಬಿಟ್ಟಿದೀನಿ, ದೇವ್ರು ಕೈ ಹಿಡ್ದಿಲ್ಲ, ನೀನ್ ನಂಬ್ ಬಂದಿದೀನಿ, ನೀನು ನನ್ ಮಗನಲ್ಲಿರೋ ಸಮಸ್ಯೆ ದೂರ ಮಾಡಪ್ಪ, ನನ್ ಜೀವನ ಪೂರ್ತಿ ನಿನ್ ನೆನ್ಸ್ಕೊಂತೀನಿ, ಯಾ ದೇವ್ರು ಕೈ ಹಿಡ್ದಿಲ್ಲಪ್ಪ ಅಂತ ನಾನು ಜೋರಾಗಿ ಕೂಗಿ ಹೇಳ್ತೀನಣ್ಣ. ಆಮೇಲೆ ಹಲೋ, ಅಲ್ಲ ಮಂತ್ರಾಲಯದಲ್ಲಿ ನಮ್ಮ ಹೌದಣ್ಣ, ಮಂತ್ರಾಲಯದಲ್ಲಣ್ಣ. ಆಮೇಲೆ ಹೇಳ್ಬಿಟ್ಟು ಹತ್ಕೊಂಡು ಎಲ್ಲ ಮಾಡ್ಕೊಂಡು, ಅದೇ ಫಸ್ಟ್ ಟೈಮ್ ಹೋಗಿರೋದು. ಆಮೇಲೆ ಫೋಟೋ ತಗೊಂಡು ಮನೆಗ್ ಬರ್ತೀನಣ್ಣ. ನಾವು ನಾನ್ ವೆಜ್ ತಿಂತೀವಿ, ಗುರುವಾರ ಎಲ್ಲ ತಿಂತಾ ಇದ್ವಿ. ತಡಿ, ರಾಯರ್ ನಂಬಿದೀವಲ್ವಾ, ಈಗ್ಲಿಂದ ರಾಯರ್ ನಂಬಿ ಫೋಟೋ ತಗೊಂಬಂದಿದೀನಿ, ಗುರುವಾರ ತಿನ್ನೋದ್ ಬೇಡ ಅಂತ ಮಕ್ಕೊಂಡು ನಾನು ಪ್ರತಿ ಗುರುವಾರ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಣ್ಣ. ಮತ್ತೆ ಅವಾಗ ಇದು ಸ್ಕೂಲ್ ಅಡ್ಮಿಷನ್ಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನೇನ್ ಮಾಡ್ತೀನಂದ್ರೆ, ಇದು ತುಂಬಾ ಭಯ ಉಟ್ಕೊಳುತ್ತೆ. ಅಯ್ಯೋ, ಇಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಆಡ್ಕೊಂಡು ನಕ್ಕಿದಾರೋ, ಅಪ್ಪ ರಾಘವೇಂದ್ರ ನಿನ್ ನಂಬಿದೀನಿ, ನನ್ ಮಗನ್ ಯಾವ್ದಾದ್ರು ಒಂದ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿ ಕುಳ್ಸ್ಬಿಡಪ್ಪ, ನಂಗ್ ಸಾಕಾಗ್ಬಿಟ್ಟಿದೆ, ಜನಗಳ ಹತ್ರ ಆಗ್ತಾ ಇಲ್ಲ, ನನ್ ಮಗನ್ ಏನಾದ್ರು ಮಾಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ಕೈ ಮುಗ್ದು ಒಂದ್ ಸ್ಕೂಲ್ ಕರ್ಕೊಂಡ್ ಹೋಗ್ತೀನಣ್ಣ. ಆ ಸ್ಕೂಲಲ್ಲಿ ಇವನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಈ ತರ ಇದೆ ಅಂತ. ಚೆಕ್ ಮಾಡ್ತಾರೆ, ಇಲ್ಲ ಆಗಲ್ಲ ಅಂದ್ಬಿಡ್ತಾರಣ್ಣ. ಆಮೇಲೆ ಏನ್ ಮಾಡೋದು, ಅಯ್ಯೋ ರಾಘವೇಂದ್ರ, ಏನ್ ಮಾಡಿದ್ರು ಯಾರು ಸೇರ್ಸ್ಕೊಂತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂತಿರ್ತೀನಿ. ನಂಬರ್ ಎಲ್ಲ ಕೊಟ್ಟು ಬಂದಿರ್ತೀನಣ್ಣ. ಒಂದ್ ತಿಂಗಳಾದ್ಮೇಲೆ ಅವರೇ ಫೋನ್ ಮಾಡ್ತಾರೆ. ಆಮೇಲೆ ಕರ್ಕೊಂಡ್ ಬನ್ನಿ, ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಟೀಚರ್ನ ಇವನ್ಗೆ ಸಪ್ರೇಟ್ ಆಗಿ ಇಡ್ತೀವಿ, 15 ದಿವಸ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕರ್ಕೊಂಡ್ ಬನ್ನಿ, ಮಧ್ಯಾಹ್ನದವರೆಗೂ ಕುಳ್ಸ್ಕೊಂತೀವಿ, ಅವನ್ಗೆ ಸಪ್ರೇಟ್ ಟೀಚರ್ ಇಟ್ಟು ಎಲ್ಲ ಇವನ್ನ ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಹೇಳ್ತಾರಣ್ಣ. ನನ್ಗೊಂಥರ ಖುಷಿ ಆಯ್ತು. ಅಯ್ಯೋ ಆಯ್ತು ಸರ್, ಹಂಗೆ ಮಾಡ್ತೀವಿ, ಯಾವ್ದೋ ಸೇರ್ಸ್ಕೊಂಡ್ರೆ ಸಾಕು ಅಂತ ನಾವು ಆಯ್ತು ಅಂತ ಒಪ್ಕೊಂತೀವಣ್ಣ. ಒಪ್ಕೊಂಡ್ ನಾವೇ ಹೋಗಿ ಕರ್ಕೊಂಡ್ ಬರ್ತಾ ಇದ್ವಿ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ.
ಹ್ಮ್ ಮಧ್ಯಾಹ್ನದವರೆಗೂ ಅವರು ಒಬ್ಬ ಟೀಚರ್ ಇಟ್ಟಿರ್ತಾರೆ. ಹ್ಮ್ ಅವನ್ಗೆ ಬರೆಯಕ್ ಬರ್ತಾ ಇರ್ಲಿಲ್ಲ, ಏನು ಮಾಡಕ್ ಬರ್ತಾ ಇರ್ಲಿಲ್ಲ ಅಣ್ಣ. ಏನಮ್ಮ? ಬರೆಯಕ್ಕೂ ಬರ್ತಾ ಇರ್ಲಿಲ್ಲ, ಏನು ಅವನ್ಗೆ ಓದಕ್ಕೂ ಏನು ಬರ್ತಾ ಇರ್ಲಿಲ್ಲ ಅಣ್ಣ. ಹೆಂಗ್ ಬರ್ದ್ನ ಅನ್ನೋದೇ ಗೊತ್ತಿಲ್ಲ. ಹ್ಞೂನಮ್ಮ. ABCD 1 2 3 ಎಲ್ಲ ಬರ್ದಿದ್ದ. ಹೌದಾ? ಹೌದಣ್ಣ, ನಿಜವಾಗ್ಲು. ಆಮೇಲೆ ಸರಿ ಅಂತ ಅವರು ಎಷ್ಟು ವಯಸ್ಸು ಮಗುಗೆ ಎಷ್ಟಮ್ಮ ವಯಸ್ಸು? ಅಣ್ಣ ಅವನ್ಗೀಗ ಆ ಟೈಮಲ್ಲಿ 7 ವರ್ಷ ಅಣ್ಣ. ಆ ಟೈಮಲ್ಲಿ 7 ವರ್ಷ ಆದ್ರೂ ಅವ್ರಿಗೆ ABCD 1 2 3 ಏನು ಬರೆಯಕ್ ಬರ್ತಿರ್ಲಿಲ್ಲ ಇಲ್ಲ ಅವ್ರಿಗೆ. ಅಣ್ಣ, ಬರ್ತಾ ಇರ್ಲಿಲ್ಲ ಅಣ್ಣ ನಿಜವಾಗ್ಲು. ಓಕೆ. ಆಮೇಲೆ ಆಯ್ತಂತ ಹೇಳ್ಬಿಟ್ಟು ಅವರು ಕರೆದ್ಬಿಟ್ಟು, ಇಲ್ಲ ಪರವಾಗಿಲ್ಲ, ಅಡ್ಮಿಷನ್ ಈ ವರ್ಷ ಕೊಡೋಣ, ನೋಡೋಣ, ಯಾವ್ದೋ ಇಷ್ಟ ಮಾತ್ರ ಬರ್ದಿದ್ದಾನೆ, ನೀವು ಇಂಪ್ರೂವ್ ಮಾಡಿ, ಪರವಾಗಿಲ್ಲ ನಾವು ಸೇರ್ಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಕೊಡ್ತಾರಣ್ಣ. ಓಕೆ. ಆಮೇಲೆ ಇದು ನನ್ಗೆ ಒಂಥರ ಪವಾಡ ಆಯ್ತು. ಇದೇನಪ್ಪ ಇದು, ರಾಯರ್ನ ಬೇಡ್ದೆ 1 ತಿಂಗಳು ಸತಾಯಿಸಿದ್ರಣ್ಣ. 1 ತಿಂಗಳು ಬೇಡ ಬೇಡ ಅನ್ಕೊಂಡಿದ್ ಮಗುನ ಅವರೇ ಫೋನ್ ಮಾಡಿ ಕರೆದು ಇಷ್ಟ ಮಾಡಿದ್ರು. ಆಮೇಲೆ ಅಡ್ಮಿಷನ್ ಆಯ್ತಲ್ಲ ಅಂತ ಒಂದ್ ಖುಷಿ ಆಯ್ತಣ್ಣ. ಅಕ್ಕಪಕ್ಕದಲ್ಲಿರೋರೆಲ್ಲಾನು ಅವನ್ಗೆ ಯೂನಿಫಾರ್ಮ್ ಹಾಕಿ ಕಳ್ಸೋವಾಗ ಅವರು ನೋಡಿ ಶಾಕ್ ಪಡೋರು. ನೋಡು ಈ ತರ ಮನೇಲಿ ಇಟ್ಕೊಂತಾ ಇದ್ರು, ಇದೇನಿದು ಸೇರ್ಸ್ಕೊಂಡ್ಬಿಟ್ಟಿದಾರಲ್ಲ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಗ ಅದೇ ಒಂದ್ ಖುಷಿ ಅಂತ ಹೇಳ್ಬಿಟ್ಟು. ಅಲ್ಲಮ್ಮ, ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಏನು ಬರೆಯಕ್ ಬರ್ತಿರ್ಲಿಲ್ಲ. ನೀವು ರಾಯರನ್ನ ಪೂಜೆ ಮಾಡಿ ಆ ಸ್ಕೂಲಲ್ಲಿ ಕರೆದಂತ ಸಮಯದಲ್ಲಿ ಒಂದು ಟೀಚರ್ ಅನ್ನ ಅವ್ರಿಗೋಸ್ಕರ ಇಟ್ಟು ಅವ್ರಿಗೆ ರೂಮ್ ಅಲ್ಲಿ ಹಾಕದಂತ ಸಮಯದಲ್ಲಿ ಏನೊಂದು ವಿದ್ಯಾಭ್ಯಾಸದಲ್ಲಿ ಕೊಡ್ತಾರೆ ಅವ್ರಿಗೆ ABCD 1 2 3 ಎಲ್ಲಾ ಬರ್ದ್ರಿ ನಮ್ಮ. ಹೌದಣ್ಣ, ನನ್ಗ ಅದೇ ಪವಾಡ ಅನ್ಸ್ಬಿಡ್ತಣ್ಣ ನಿಜವಾಗ್ಲು. ಹೆಂಗಿ ಬರ್ದ ಏನ್ ಮಾಡ್ದ ನನ್ಗೆ ಗೊತ್ತಿಲ್ಲ ಅಣ್ಣ ನಿಜವಾಗ್ಲು. ಆಮೇಲೆ ಸೇರ್ಸ್ಕೊಂಡ್ರಲ್ಲ ಅಂತ ಓಡೋಡಿ ಹೋದಣ್ಣ ಮಂತ್ರಾಲಯಗೆ ಕರ್ಕೊಂಡು. ಅಪ್ಪ ನಾನು ಮಕ್ಕೊಂಡಿದ್ದೆ, ನನ್ ಮಗನ್ಗೆ ನೀನ್ ಅಡ್ಮಿಷನ್ ಕೊಟ್ರೆ ನಾನು ಬರ್ತೀನಪ್ಪ ಅಂತ. ಆಮೇಲೆ ಹಂಗೆ ಹೋದಣ್ಣ, ಅಡ್ಮಿಷನ್ ಆಯ್ತು ಅಂತ ಖುಷಿಯಾಗಿ ಹೇಳ್ಕೊಂಡೆ. ಅಪ್ಪ ಆಯ್ತಪ್ಪ ಅಡ್ಮಿಷನ್, ಅಲ್ಲೇ ಓದ್ಕೊಂಡ್ಲಪ್ಪ, ಚೆನ್ನಾಗ್ ಮಾಡ್ಬಿಡಪ್ಪ ಅವನ್ನ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದೆ ಅಣ್ಣ ಮನೆಗೆ. ಆಮೇಲೆ ಅವನಲ್ಲಿ ಒಬ್ನೇ ನಗಿಯೋದು, ಒಬ್ನೇ ಮಾತಾಡ್ಕೊಳೋದು, ಒಬ್ಬೊಬ್ನೇ ಸೈಲೆಂಟ್ ಆಗಿರೋದು, ಯಾರ ಜೊತೆನೂ ಮಾತಾಡಲ್ಲ, ಒಂಟಿಯಾಗಿ ಕುತ್ಕೊಳೋದು ಎಲ್ಲ ಮಾಡ್ತಾ ಇರ್ತಾನೆ ಅವನು. ಆತರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದ್ದ ಅವನ್ಗೆ. ಆಮೇಲೆ ಇದೇನಿದು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಚೆಕ್ ಮಾಡ್ತೀವಿ, ಏನ್ ಮಾಡಿದ್ರು ಅವನ್ಗೆ ಅದು ಹೋಗಲ್ಲ ಅಣ್ಣ. ಅದಾದ್ಮೇಲೆ ರಾಯರ್ಗೆ 1 ವರ್ಷ ಪೂಜೆ ಮಾಡ್ತೀನಿ, ಏನ್ ಮಾಡಿದ್ರು ಈ ಸಿಂಪ್ಟಮ್ಸ್ ಹೋಗ್ತಾ ಇಲ್ಲ. ಅಂದ್ರೆ ಸ್ಕೂಲ್ ಮಾತ್ರ ಅಡ್ಮಿಷನ್ ಆಯ್ತು. ಅದಾದ್ಮೇಲೆ ಸ್ಕೂಲಲ್ಲಿ ಒಂದ್ 4-5 ಸಲ ಕರ್ದು, ಅಮ್ಮ ಇದ ಏನೋ ಆಗಿದೆ, ಎಲ್ಲಾದ್ರೂ ತೋರ್ಸಿ ಅಂತ ಹೇಳೋರು. ಆಮೇಲೆ ನಾನು ಏನ್ ಮಾಡೋದು, ಏನೇನ್ ಮಾಡಿದ್ರು ಆಗ್ತಾ ಇಲ್ವಲ್ಲ. ಅಪ್ಪ ರಾಯರೇ, ನಿನ್ ನಂಬಿದೀನಿ ತಾನೆ, ಎಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಎಷ್ಟು ಹಾಳ್ ಮಾಡ್ಕೊಂಡಿದೀನಿ. ಅಪ್ಪ ನೀನೇ ನೋಡ್ಬೇಕು, ಏನಾದ್ರು ಮಾಡಪ್ಪ, ಮುಂದಕ್ಕೆ ಮತ್ತೆ ಬೇಡ ಅಂದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ತುಂಬಾ ಪೂಜೆ ಮಾಡ್ತಾ ಇದ್ದೆ ಅಣ್ಣ ರಾಯರ್ಗೆ ನೆನ್ಸ್ಕೊಂಡು. ಅದಾದ್ಮೇಲೆ ನನ್ಗೆ ರಾಯರ ಅಲ್ಲಿ ಮಂತ್ರಾಲಯದಲ್ಲಿ 2 ಸಲ ತಾಯ್ತ ತಗೊಂಡ್ಬರ್ತೀನಣ್ಣ. 2 ಆರಾಧನೆ ಬರುತ್ತೆ. 2 ಆರಾಧನೆಗೂ 2 ವರ್ಷದಲ್ಲಿ 2 ಆರಾಧನೆಗೂನು ರಾಯರ ಹತ್ರ ಗುರುಗಳ ಹತ್ರ ತಾಯ್ತ ತಗೊಂಡ್ಬರ್ತೀನಿ. ತಾಯ್ತ ತಗೊಂಬಂದ್ ಕಟ್ತೀನಣ್ಣ ಮನೆಯಲ್ಲಿ. ಕಟ್ಟಿದ್ರು ವಾಸಿ ಆಗಲ್ಲ, ಹಂಗೆ ಇರುತ್ತೆ, ಅದು ಚೇಂಜಸ್ ಆಗಿಲ್ಲ. ಆಮೇಲೆ ಏನ್ ಮಾಡೋದು, ಅಕ್ಷತೆಗೆ ಇಷ್ಟೊಂದು ಪವರ್ ಇದೆಯಲ್ವಾ, ತಾಯ್ತಕ್ಕೆ ಯಾಕೆ ಇಷ್ಟು ಇನ್ನ ಎಷ್ಟು ಪವರ್ ಇರ್ಬೇಕು, ಯಾಕೆ ಇದು ಹಿಂಗೆ ಇದನ್ನಲ್ಲ, ಚೇಂಜ್ ಆಗಿಲ್ವಲ್ಲ. ಈ ಗಾಳಿ ಗ್ರಹಗಳಂತಾರೆ ರಾಯರ್ಗಿಂತ ಶಕ್ತಿ ಯಾವ್ದು ಇಲ್ಲ ಅಂತಾರೆ, ಇದ್ರಲ್ಲಿ ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ರಾಯರ ಹತ್ರ ಕೇಳ್ಕೊಂಡು ಮನ್ಸಲ್ಲೇ ಅದೇನೇ ಯೋಚನೆ ಮಾಡ್ತಾ ಇರ್ತೀನಿ. ಆಮೇಲೆ ಒಂದು 3 ತಿಂಗಳಿಂದೆ ನನ್ಗೆ ಒಂದ್ ಕನ್ಸು ಬೀಳುತ್ತಣ್ಣ, ಇದು ಒಂದ್ ಕನ್ಸು ಬೀಳುತ್ತಣ್ಣ. ಆ ಕನ್ಸಲ್ಲಿ ಗುರುಗಳು ಸುಬುಧೇಂದ್ರ ತೀರ್ಥರು ತಾಯ್ತೆಗಳನ್ನ ಕೈ ತುಂಬಾ ಹಿಡ್ಕೊಂಡ್ ನಿಂತಿರ್ತಾರೆ. ಅಲ್ಲಿ ಯಾರು ಇರಲ್ಲ, ಅವ್ರ ಅಕ್ಕಪಕ್ಕ ಅವರೇ ನಿಂತಿರ್ತಾರೆ. ಆಮೇಲೆ ನಾನು ನನ್ ಮಗನ್ ಕರ್ಕೊಂಡು ಓಡ್ತೀನಣ್ಣ. ಓಡೋಗ್ಬಿಟ್ಟು, ಅಪ್ಪ ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಸ್ವಾಮಿ, ಇದು ನಿಮ್ ಹತ್ರ 2 ತಾಯ್ತ ತಗೊಂಡೋದೆ, ಏನ್ ಮಾಡಿದ್ರು ಇದ್ರಲ್ಲಿ ವಾಸಿ ಆಗಿಲ್ಲ ಅಂತ ಹೇಳ್ತೀನಣ್ಣ. ಅವ್ರು ನನ್ ಮಗನ್ ತಲೆ ಮೇಲೆ ಕೈ ಇಟ್ಟು ಕಣ್ ಮುಚ್ಕೊಂಡು ನೋಡ್ತಾರೆ. ನೋಡ್ಬಿಟ್ಟು, ಇವ್ನ್ಗೆ ತಾಯ್ತ ಕಟ್ಟಿದ್ರೆ ಸರಿ ಹೋಗಲ್ಲ, ಇದು ದೊಡ್ಡ ಸಮಸ್ಯೆ ಆಗಿದೆ, ನೀವು ಧನುರ್ಮಾಸದಲ್ಲಿ ಬರ್ಬೇಕು, ಏನಾಗಿದೆ ಅಂತ ಹೇಳ್ತೀವಿ, ಇಲ್ಲೇ ರೂಮಲ್ಲಿ ಉಳ್ಕೊಳ್ಳಿ, ಇಲ್ಲೇ ಎಲ್ಲಾ ವ್ಯವಸ್ಥೆ ನಾನೇ ಮಾಡ್ಕೊಡ್ತೀನಿ, ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರಣ್ಣ.
ಏನಾಗಿದೆ ಸ್ವಾಮಿ ಅಂತ ನಾನ್ ಕೇಳಿದ್ರೆ, ಇಲ್ಲ ನೀನ್ ಧನುರ್ಮಾಸದಲ್ಲೇ ಬಾ ಅವಾಗ್ಲೇ ಹೇಳ್ತೀನಿ ಅಂದ್ರು ಅಣ್ಣ. ಅಂದ್ರೆ ಇದು ನಡೆದಿರೋ ಘಟನೆ ಕನಸಲ್ಲ ಅಥವಾ ನಿಜ ಜೀವನದಲ್ಲ ತಾಯಿ ಇದು? ಅಂದ್ರೆ ಇದು ಕನ್ಸಲ್ಲಣ್ಣ. ಇವಾಗ ನಡೆದಿರೋದು, ಇವಾಗ ಕನಸಲ್ಲಿ ಬಂದಿರೋದು ಇದು ಇವಾಗ ಏನ್ ಹೇಳ್ತಾ ಇದ್ರೆ ಇದು ಕನಸಲ್ಲಿ ಬಂದಿರೋದು ನಿಮಗೆ? ಹೌದಣ್ಣ ಇದು ಕನ್ಸಲ್ಲಿ ಬಂದಿದ್ 3 ತಿಂಗಳಿಂದ ಬಂದಿದ್ದು. ಓಕೆ ಅಮ್ಮ. ಆಮೇಲೆ ನನ್ಗೆ ಅಚ್ಚೊಡ್ದಂಗಿದೆ ಅಣ್ಣ ನನ್ ತಲೆಯಲ್ಲಿ. ಆಮೇಲೆ ಹಂಗೆ ಅಯ್ಯೋ ಇದೇನಪ್ಪ ಇದು ಇದು ನಿಜವಾಗ್ಲೂ ನಡ್ದಂಗಿದೆಯಲ್ವಾ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇನ್ನು 3 ತಿಂಗಳಿದೆ ಅಲ್ವಾ, ಏನಿದು ಧನುರ್ಮಾಸದಲ್ಲಿ ಏನಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಸರಿ ಆಯ್ತು ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನು ಗುರುವಾರನೇ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬುಧವಾರ ನೈಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು 1 ವಾರ ಅಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ಗಳು ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಣ್ಣ. ಇದು ಬಂದಿರೋದು ಇವಾಗ ಹೇಳ್ತಾ ಇರೋದು ನಿಜ ಇದು? ಇದು ಹೌದಣ್ಣ, ಇದು ನಿಜ. ನಿಜವಾಗ್ಲೂನೇ ನಡೆದಿರೋದು. 15 ದಿವಸ ಹಿಂದೆ ಹೋಗ್ತೀವಿ. ಅವಾಗ ಹೋದ್ಮೇಲೆ ಅವತ್ತು ನದಿಗ್ ಹೋಗಿ ಸ್ನಾನ ಮಾಡಿ ದರ್ಶನ ಎಲ್ಲ ಮಾಡ್ಕೊಂಡು ಇರ್ತೀವಿ. ಮಧ್ಯಾಹ್ನ ಯಾಕೋ ನನ್ಗೆ ಅಲ್ಲಿರಕ್ಕೆ ಮನ್ಸ್ ಬರ್ತಾ ಇಲ್ಲ. ಏನು ಅಲ್ಲಿ ಹೋಗಿ ರೂಮ್ ಕೇಳ್ತೀನಿ, ಯಾರು ರೂಮ್ ಇಲ್ಲ ಅಂತಾರೆ. ಲಾಕರ್ಗೆ ಹೋಗ್ತೀನಿ, ಅಟ್ಲೀಸ್ಟ್ ಲಗೇಜ್ ಇಡಕ್ಕಾದ್ರು ಅದ್ರಕ್ಕೂನು ಇಲ್ಲ ಅಂತಾರೆ. ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರೋ ಅಂಗಡಿಗಳ ಹತ್ರ ಹೋಗ್ತೀನಿ ಲಗೇಜ್ ಇಟ್ಕೊಳ್ಳಿ ಅಂತ, ಇಲ್ಲ ನಾವು ಕ್ಲೋಸ್ ಮಾಡ್ತೀವಿ ಸ್ವಲ್ಪ ಹೊತ್ತೆ, ಆಮೇಲೆ ನೀವು ತಗೊಂಡ್ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡೋದು? ಇಷ್ಟೊಂದು ಪ್ಯಾಕ್ ಮಾಡಿ ಇಷ್ಟು ಅಂದ್ರೆ 3 ಬ್ಯಾಗ್ ತಗೊಂಡ್ ಹೋಗಿದ್ದೀವಿ 1 ವಾರ ಇರ್ಬೇಕು ಅಂತ, ನಾನು ಮಕ್ಳು ಎಲ್ಲ. ಏನ್ ಮಾಡಿದ್ರುನು ಅಯ್ಯೋ ರಾಯರು ಕರ್ದ್ರಲ್ವಾ ಕನ್ಸಲ್ಲಿ ಧನುರ್ಮಾಸದಲ್ಲಿ ಬನ್ನಿ ಅಂತ, ಇಷ್ಟು ಖುಷಿಯಾಗಿ ಬಂದೆ. ನೋಡಿದ್ರೆ ರಾಯರು ಯಾಕೋ ಇಲ್ಲಿ ಇರಕ್ಕೆ ಮನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಯರ್ನ ಬೈಕೊಂಡು ಕೋಪ ಮಾಡ್ಕೊಂಡು ನಾನು ನೋಡ್ದ. ಇಷ್ಟು ನಾನು ಖುಷಿಯಾಗಿ ಬಂದ್ರೆ ನನ್ಗೆ ಯಾವ ವ್ಯವಸ್ಥೆನೂ ಮಾಡ್ದಿರ ನನ್ಗೆ ಎಲ್ಲೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ ಕಳ್ಸ್ಕೊಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ನಾನ್ ಮನೆಗ್ ಬರ್ತೀನಣ್ಣ. ಆಮೇಲೆ ಮನೆಗ್ ಬಂದಾದ್ಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ಒಂದು ಬೆಳಗ್ಗೆ 11:30 ಹಂಗೆ ಎಲ್ಲ ಇಲ್ಲಿ ಹೇಳ್ಕೊಂತಾರೆ. ಒಬ್ರು ತೀರೋಗಿರ್ತಾರೆ ನಮ್ ರಿಲೇಶನ್ ಅಲ್ಲಿ. ಹೌದಣ್ಣ. ಆಮೇಲೆ ಅವ್ರಿಗೆ ಗುರುವಾರ ಮಧ್ಯಾಹ್ನ ಹಂಗೆ ಅವ್ರಿಗೆ ಸ್ವಲ್ಪ ಸೀರಿಯಸ್ ಆಗಿ ಮಣಿಪಾಲಲ್ಲಿ ಕರ್ಕೊಂಡೋಗಿರ್ತಾರೆ. ಶುಕ್ರವಾರ ತೀರ್ಕೊಂಡ್ರು ಅಂತ ಸುದ್ದಿ ಬರುತ್ತಣ್ಣ. ಆಮೇಲೆ ಅವಾಗ ಹೌದಾ, ಇದಕ್ಕೆ ನನ್ಗೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ, ಇಲ್ಲೇ ರೂಮ್ ವ್ಯವಸ್ಥೆ ಇಲ್ಲೇ ಉಳ್ಕೊಳಕ್ಕೆಲ್ಲ ಮಾಡ್ಕೊಡ್ತೀವಿ, ಇಲ್ಲೇ ನಿನ್ ಮಗನ್ ಕರ್ಕೊಂಬಂದ್ ನೀನ್ ಇಲ್ಲಿ ಇರ್ಬೇಕು ಅಂತೆಲ್ಲ ಕನ್ಸಲ್ ಬಂದ್ ಹೇಳಿದ್ರಲ್ಲ. ನೋಡಿದ್ರೆ ಅಲ್ಲಿ ಇಟ್ಕೊಂಡಿಲ್ಲ ಅಂತ ಬೈಕೊಂಡ್ ಬಂದೆ ನಾನು. ರಾಯರ್ನ ಬೇಜಾರ್ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡ್ ಬಂದೆ. ಇದೇ ವಿಚಾರಕ್ಕೆ ಹಿಂಗ್ ಆಗಿರೋದು ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಅಣ್ಣ ನಾನು. ನೋಡಮ್ಮ, ಒಂದು ವಿಚಾರದಲ್ಲಿ ನಿಮ್ಗೆ ಧನುರ್ಮಾಸದಲ್ಲೇ ಬನ್ನಿ, ನಿಮ್ಗೆ ಏನೋ ಒಂದು ಸೂಚನೆ ಕೊಡ್ತೀನಿ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ಆದ್ರೆ ಆ ಸಮಯದಲ್ಲಿ ಏನೋ ಒಂದು ಮಾಡುವಂತ ಸಂದರ್ಭದಲ್ಲಿ ಅದು ಏನೋ ಒಂದು ಹಣೆಬರಹದಲ್ಲಿ ಬರೆದಿರುತ್ತೆ, ಅದು ಆಗ್ಲೇಬೇಕು. ಅಲ್ಲಿ ಆ ಸತ್ತು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮಡಿ ಆಗಲ್ಲ ತಾಯಿ, ಅದು ಓಕೆನಮ್ಮ, ಅದು ಮುಗ್ಬಿಟ್ಟು ಅದಕ್ಕೆ ಹಂಗಾಗಿ ನೀನು ಮತ್ತೆ ಹೋಗಿ ಬಾಕಂದ ನಾನು ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ಕಳಿಸಿಕೊಟ್ಟಿದ್ದಾರೆ. ಬರುವಂತ ಸಮಯದಲ್ಲಿ ಯಾಕಪ್ಪ ತಂದೆ ನನ್ನನ್ನ ಕರೆದುಕೊಂಡು ಕನಸಿನ ಮುಖಾಂತರದಲ್ಲಿ ಈ ತರ ಸೂಚನೆ ಕೊಟ್ಟಿದ್ದೀರಾ, ಆದ್ರೂ ನಿಮ್ಮ ಸನ್ನಿಧಾನಕ್ಕೆ ನನ್ನ ಮಗನ ಕರೆದುಕೊಂಡು ಬಂದಿದ್ದೇನೆ, ಆದ್ರೂ ನನಗೆ ವಾಪಸ್ ಕಳಿಸಿದ್ದೀರಾ ಅಂತ ಬೈಕೊಂಡು ಹೋಗ್ತಾ ಇದ್ದೀರಾ. ಅದು ಯಾಕೆ ಅಂದ್ರೆ ಅಲ್ಲಿ ಒಂದು ಕೆಟ್ಟದ್ದಾಗಿ ನಡೆದಿದೆ. ಹೌದಣ್ಣ. ನನ್ನ ನಂಬರ್ ಹೆಂಗ್ ಸಿಕ್ತು ನಿಮ್ಗೆ? ಹೌದು ಇಲ್ಲ ಅಣ್ಣ, ಅದು ನಾನು ನಿಮ್ಗೆ ಧನುರ್ಮಾಸದಲ್ಲಿ ಹೋಗ್ಬೇಕಾದ್ರೆ ನಿಮ್ ಜೊತೆ ಮಾತಾಡಿ ನಾನು ಹೋಗ್ಬೇಕು ಅಂತ ನಾನು ನಿಮ್ ನಂಬರ್ ಹುಡುಕ್ತೀನಣ್ಣ. ಏನ್ ಮಾಡಿದ್ರು ನಿಮ್ ನಂಬರ್ ಸಿಕ್ಕಲ್ಲ ನನ್ಗೆ. ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನೀವು ರಾಯರ್ ಪವಾಡದ ಬಗ್ಗೆ ತುಂಬಾ ಹೇಳ್ತಾ ಇರ್ತೀರಲ್ವಾ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಂದ್ರೆ ಏನ್ ಮಾಡಿ ಎಷ್ಟೋ ಸರ್ಚ್ ಮಾಡ್ತೀನಣ್ಣ, ನಿಮ್ ನಂಬರೇ ಸಿಕ್ಕಲ್ಲಣ್ಣ ನನ್ಗೆ. ಹೇಳ್ಬಿಟ್ಟೆ ನಾನ್ ಧನುರ್ಮಾಸದಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಾನು ಎಷ್ಟೆಷ್ಟೋ ಮಾಡ್ತೀನಿ, ನಿಮ್ ನಂಬರ್ ನಂಗೆ ಸಿಕ್ಲಿಲ್ಲ. ಆಮೇಲೆ ಅಲ್ಲಿ ನಾನು 3 ದಿವಸ ಸೇವೆ ಆದ್ಮೇಲೆ ನೀವು ಅಲ್ಲಿ ನನ್ಗೆ ಸೋಮವಾರ ನೀವು ಕಾಣಿಸ್ಕೊಂತೀರಣ್ಣ, ನೀವು ಅಲ್ಲಿ ಮಂತ್ರಾಲಯದಲ್ಲಿ. ಹೌದಣ್ಣ. ಅವಾಗ ನನ್ಗೆ ತುಂಬಾ ಖುಷಿ ಆಗ್ಬಿಡ್ತು, ಅದು ನೀವೇನಾ ಅಂತ ಅನ್ಸ್ತು. ಅಲ್ಲೇ ನಿಂತಿದ್ದೀರಲ್ಲ, ಅಯ್ಯೋ ಇದೇನಪ್ಪ ಇದು, ಇವ್ರ ಜೊತೆ ಮಾತಾಡ್ಬಿಟ್ ನಾನು ಮಂತ್ರಾಲಯಕ್ಕೆ ಬರ್ಬೇಕು ಅಂತ ಅನ್ಕೊಂಡ್ರೆ ಇವ್ರು ಇಲ್ಲೇ ಕಾಣಿಸ್ಕೊಂಡ್ರಲ್ಲ ಅಂತ ನನ್ಗೆ ತುಂಬಾ ಖುಷಿ ಆಯ್ತಣ್ಣ. ಅವಾಗ ನಿಮ್ ಜೊತೆ ನಾನು ಮಾತಾಡ್ತೀನಿ ಅಣ್ಣ, ನಿಮ್ಮನ್ನ ನಾನು ತುಂಬಾ ಇದ್ರಲ್ಲೆಲ್ಲ ನಾನು ಇದ್ ಮಾಡ್ತಾ ಇರ್ತೀನಿ, ನಿಮ್ ಬಗ್ಗೆ ಎಲ್ಲ ನಾನ್ ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಕೊಂಡು ನಾನ್ ನಿಮ್ ನಂಬರ್ ತಗೊಂಡು ಎಲ್ಲಾ ಈ ತರ ಹೇಳ್ಕೊಂಡು
ನೋಡಮ್ಮ, ಖುಷಿಯಾಗಿ ಒಂದು ಮನೆಗ್ ವಿಚಾರದಲ್ಲಿ ನೀವು ನನ್ನ ನಂಬರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಷ್ಟೊಂದು ಹುಡುಕ್ತಾ ಇದ್ದೀರಾ, ನನ್ನ ನಂಬರ್ ಸಿಕ್ಕಿಲ್ಲ. ಆದ್ರೆ ನನ್ನ ನಂಬರ್ ಅಲ್ಲೇ ಇದೆ, ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋದಲ್ಲಿ ಹಾಕಿದೀನಿ. ಆದ್ರೂ ನಿಮ್ಗೆ ಆದ್ರೂ ಸಿಕ್ಕಿಲ್ಲ ಅಂತಂದ್ರೆ, ಇಲ್ಲ ಅಣ್ಣ, ಸಿಕ್ಕಿಲ್ಲ ಅಣ್ಣ. ಆದ್ರೆ ರಾಯರ್ ಏನ್ ಹೇಳಿದರೆ, ಕಂದ ನೀನು ಚಿಂತೆ ಮಾಡಬೇಡ, ಧನುರ್ಮಾಸದಲ್ಲಿ ನೀನು ನನ್ನ ಹತ್ತಿರ ಬಾ, ಆ ಕಂದ ಅಲ್ಲೇ ಇರ್ತಾನೆ, ನನ್ನ ಭಕ್ತ ಅಲ್ಲೇ ಇರ್ತಾನೆ, ನಿನಗೆ ಅವನ ಮುಖಾಂತರದಲ್ಲಿ ಪೂಜೆದ ಬಗ್ಗೆ ತಿಳಿಸಿಕೊಡುತ್ತೀನಿ ಅಂತಂದು ರಾಯರೇ ನಿಮ್ಮ ಮಂತ್ರಾಲಯದಲ್ಲಿ ಕರೆಸಿಬಿಟ್ಟು ನಿಮ್ಮನ್ನ ಭೇಟಿ ಮಾಡಿಸಿದ್ದಾರೆ ತಾಯಿ. ಹಾಗಾದರೆ ಹೌದಣ್ಣ, ಹೌದಣ್ಣ, ಇದು ಅದೇ ರಾಯರು ಒಂದು ಸೂಚನೆ. ಯಾಕಂದ್ರೆ ನಾನು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತೇನೆ, ಅವನು ನುಡಿದಂತ ಮಾತುವನ್ನು ಸತ್ಯವನ್ನು ಮಾಡುತ್ತಾನೆ, ಅವರಿಗೆ ಒಂದು ಅನುಗ್ರಹ ಮಾಡಿರುತ್ತೇನೆ, ನೀನು ಬಾರಪ್ಪ ಅಂತಂದು ನಿಮ್ಮನ್ನ ಕರೆದಿದ್ದಾರೆ. ಮಂತ್ರಾಲಯದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ. ಅದೇ ಮುಖಾಂತರದಲ್ಲಿ ರಾಯರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಾನು ನಿಮಗೆ ಕೊಡ್ತೀನಿ ತಾಯಿ, ಚಿಂತಿಸಬೇಡಿ. ಏನಾಗಿದೆ ಹೇಳಮ್ಮ ಮತ್ತೆ. ಮತ್ತೆ ಅಣ್ಣ, ನಾನು ಇನ್ನೇನು ಮಂತ್ರಾಲಯಗೆ ನಾನು ಇನ್ನೊಂದು 20 ದಿವಸಕ್ಕೆ ನಾನು ಹೋಗ್ಬೇಕು ಅನ್ನೋ ಟೈಮಲ್ಲಿ ನನ್ಗೆ ಇನ್ನೊಂದ್ ಕನ್ಸ್ ಬೀಳುತ್ತಣ್ಣ. ಅದು ಅವಾಗ ಚಿಕ್ಕ ಪುಟ್ಟ ಬೃಂದಾವನ ಅಣ್ಣ, ಬೃಂದಾವನ ಫುಲ್ಲು ಮಣ್ಣಿನ ಬೃಂದಾವನ. ಆಮೇಲೆ ಆ ಪಕ್ಕದಲ್ಲಿ ರಾಯರ ಪಾದಗಳಿರುತ್ತೆ, ಆ ಪಾದಗಳು ತುಂಬಾ ಮೃತ್ತಿಕೆ ಮಣ್ಣು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಉತ್ತ ಇರುತ್ತಣ್ಣ, ಆ ಉತ್ತ ಎಲ್ಲ ಫುಲ್ಲು ಮೃತ್ತಿಕೆ ತುಂಬೋಗಿರುತ್ತೆ. ಆಮೇಲೆ ನಾನೇನ್ ಮಾಡ್ತೀನಿ, ಆ ಬೃಂದಾವನದ್ದು ಮೃತ್ತಿಕೆನ ನಾನು ಕೈಯಲ್ಲಿ ತೆಗಿತಾ ಇರ್ತೀನಣ್ಣ. ತೆಗಿತಾ ಇರೋವಾಗ ಏನಾಗುತ್ತೆ ಅಂದ್ರೆ, ನನ್ಗೆ ಬಾಯಿ ಆಡ್ತಾ ಇಲ್ಲ ಆ ಟೈಮಲ್ಲಿ. ನಾನು ಸುಮ್ನೆ ನನ್ ಪಾಡಿಗೆ ನಾನು ಮೃತ್ತಿಕೆ ತೆಗಿತಾ ಇರ್ತೀನಿ. 3 ಜನ ಬರ್ತಾರಣ್ಣ, ಈ ಆರೆಂಜು ಶರ್ಟು ಪಂಚೆ ಶಲ್ಲೆ ಹುಟ್ಟಿ ಬರ್ತಾರಣ್ಣ. ಆಮೇಲೆ ಅವರು ತೆಂಗಿನಕಾಯಿ ಮೂಟೆ ಹೊರ್ಕೊಂಡ್ ಬರ್ತಾರೆ. ಮುರ್ಕೊಂಬಂದು ಅಲ್ಲಿ ಇಡ್ತಾರಣ್ಣ. ಪಕ್ಕದಲ್ಲಿ ಒಂದು ಕಣಜ ಇದೆ, ಆ ಕಣಜದಲ್ಲಿ ತೆಂಗಿನಕಾಯಿ ಉರಿತಾ ಇದೆ ಅಣ್ಣ. ಅಲ್ಲಿ ಅವ್ರಲ್ಲಿ ಇಳಿಸ್ಬಿಟ್ಟು ಅವರು ಹೇಳ್ಕೊಂತ ಇರ್ತಾರೆ, 3, 5, 9, 11, 4. ಅಯ್ಯೋ ಇದೇನ್ ಮಾಡೋದು ಅಂತ ಅವ್ರೆ ತಲೆ ಕೆರ್ಕೊಂಡು ಒಂಥರ ಕನ್ಫ್ಯೂಸ್ ಆಗಿ ಆ ಬೃಂದಾವನದ ಒಳಗಡೆ ಅವರು ತಲೆ ಇಟ್ಟು, ರಾಘವೇಂದ್ರ ಸ್ವಾಮಿಗಳೇ ಇನ್ನೆಷ್ಟು ತೆಂಗಿನಕಾಯಿ ಹಾಕ್ಬೇಕು, ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾರಣ್ಣ. ಆಮೇಲೆ ಅವರು 12 ಅಂತ ಹೇಳ್ತಾರಣ್ಣ ರಾಯರು. ಹೌದಣ್ಣ. ಆಮೇಲೆ ನಾನು ಅವ್ರನ್ನ ಸುಮ್ನೆ ನೋಡ್ತಾ ನಿಂತಿದ್ದೀನಿ, ನನ್ಗೆ ಬಾಯಲ್ಲಿ ಆಡ್ತಾ ಇಲ್ಲ ಅಣ್ಣ. ಅದಾದ್ಮೇಲೆ ನೋಡ್ದಾ, ಮಾತಾಡ್ಸಿದ್ರೆ ರಾಯರು ಮಾತಾಡ್ತಾರೆ ಅಂತ ಮಾತಾಡ್ಕೊಂತ ಇದಾರೆ ಅವ್ರ 3. ಹೌದಣ್ಣ. ಆಮೇಲೆ ಹೇಳ್ತಾ ಇದಾರೆ, ನೋಡು ಇದು ರಾಯರ್ ಪಾದದ್ದು ಇದು ಮೃತ್ತಿಕೆ ನೋಡಿ, ಇದು ಇಲ್ಲಿ ಇದು ಇದೆ ಅಲ್ವಾ ಉತ್ತ, ಇದೆಲ್ಲ ಮುಖ್ಯ ಪ್ರಾಣ ಆಂಜನೇಯ ಮೃತ್ತಿಕೆ, ಇದು ಬೃಂದಾವನದ ಮೃತ್ತಿಕೆ. ಈ ಮೃತ್ತಿಕೆ ಸಿಕ್ಕಿಬಿಟ್ರೆ ಏನೇ ಸಮಸ್ಯೆ ಇರ್ಲಿ ಎಲ್ಲ ಮಾಯ ಆಗ್ಬಿಡುತ್ತೆ ಅಂತ ಹೇಳ್ತಾರಣ್ಣ. ಅಷ್ಟೇ ಅಣ್ಣ ಬಂದಿದ್ ಕನ್ಸು. ಅದ್ ಹೇಳ್ಬಿಟ್ಟು ಆಮೇಲೆ ಅದು ಇದಾಗ್ಬಿಡುತ್ತಣ್ಣ. ಅದಾದ್ಮೇಲೆ ನಾನು ಅಲ್ಲಿ ಹೋಗಿರ್ತೀನಲ್ವಾ, ಧನುರ್ಮಾಸದಲ್ಲಿ ಹೋಗ್ಬೇಕು ಅಂತ ಹೋಗಿರ್ತೀನಿ. ಒಂದು ಕಾಯಿ ಸಂಕಲ್ಪ ಸೇವೆ ಮಾಡ್ತೀನಣ್ಣ. ನಾನ್ ಮಾಡಲ್ಲ ಅದು. ಇದು ಮೃತ್ತಿಕೆ ಎಲ್ಲ ಕನ್ಸಲ್ ಬಂದಿತ್ತಲ್ವಾ, ತಡಿ ಮೃತ್ತಿಕೆ ಬಂದಿತ್ತು ಅಂದ್ರೆ ಯಾರನ್ನಾದ್ರೂ ತಿಳ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಒಬ್ಬ ಅರ್ಚಕರನ್ನ ಕೇಳ್ತೀನಣ್ಣ. ಅಲ್ಲಿ ಆ ಮೃತ್ತಿಕೆ ಇವಾಗ ಹೇಳ್ತಾರೆ, ಇದು ನಿಜ ಇವಾಗ? ಹೌದಣ್ಣ, ಇದು ನಿಜ. ಅದು ಅವಾಗ್ಲೇ ಬಿದ್ದಿರೋದು ಕನಸು? ಕನಸು ಇವಾಗ ನಿಜ. ಹೌದು, ಇದು ನಿಜವಾಗ್ಲು. ತಡಿ ನನ್ಗೆ ಕನ್ಸಲ್ ಮೃತ್ತಿಕೆ ಕಾಣಿಸ್ತಲ್ವಾ, ಮೃತ್ತಿಕೆ ಯಾರನ್ನಾದ್ರೂ ಕೇಳ್ ನೋಡೋಣ ಎಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತೀನಣ್ಣ. ಅವ್ರು ಇದ್ಕೊಂಡು ಏನ್ ಮಾಡ್ಬೇಕಂತಿದೀರಾ ಅಂದ್ರು. ಈ ತರ ಕನ್ಸ್ ಬೀಳುತ್ತೆ ನನ್ಗೆ, ಧನುರ್ಮಾಸದಲ್ಲಿ ಬರ್ಬೇಕು ಅಂತ, ಅದಕ್ಕೆ ನಾನು ಇಲ್ಲೇ ಸೇವೆ ಮಾಡಕ್ ಬಂದಿದೀನಿ ಅಂತ ಹೇಳ್ತೀನಣ್ಣ. ಎಷ್ಟು ದಿನ ಸೇವೆ ಮಾಡ್ತೀರಾ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಅರ್ಚಕರ್ನ ಕೇಳ್ತೀನಣ್ಣ, ಅಲ್ಲಿ ಪೂಜೆ ಮಾಡೋರ್ನ, ರಾಯರ ಬೃಂದಾವನ. ಇಲ್ಲ ಅಣ್ಣ, ಅವ್ರಲ್ಲ ಅಣ್ಣ, ಇನ್ನೊಬ್ರು. ಆಮೇಲೆ ಅವ್ರು ಇದ್ಕೊಂಡು, ಸರಿ ಆಯ್ತು ನೀವು ಅಲ್ಲಿ ಸೇವೆ ಮಾಡ್ತೀರಲ್ವಾ, ಸೇವೆ ಮಾಡಕ್ ಬಂದಿದ್ದೀರಲ್ವಾ, ಕಾಯಿ ಸಂಕಲ್ಪ ಮಾಡ್ಕೊಳ್ಳಿ ಅಂದ್ರಣ್ಣ. ಸರಿ ಆಯ್ತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕಾಯಿನ ತಗೊಂಬನ್ನಿ, ಕಾಯಿ ಸಂಕಲ್ಪ ಸೇವೆ ಅಂತ ಕೇಳಿ ಕೊಡ್ತಾರಂತ. ನಾನ್ ತಗೊಂಬಂದು ಕೊಡ್ತೀವಣ್ಣ. ತಗೊಂಬಂದ್ ಕೊಟ್ಟಾದ್ಮೇಲೆ ಅಲ್ಲಿ ರಾಯರ ಹತ್ರ ಇಟ್ಟು ಸಂಕಲ್ಪ ಮಾಡಿಸ್ತಾರಣ್ಣ. ಮಾಡಿಸ್ಬಿಟ್ಟು ನಮ್ಗೆ ಪ್ರತಿಯೊಂದು ಹೇಳ್ತಾರೆ, 4 ಗಂಟೆಗೆ ನೀವು ನದಿ ಸ್ನಾನಕ್ ಹೋಗ್ಬೇಕು, ಈ ಸೋಪು ಯಾವ್ದು ಯೂಸ್ ಮಾಡ್ಬಾರ್ದು, ಆಮೇಲೆ ಎಲ್ಲೂ ಎಂಜಲ್ ತಿನ್ಬಾರ್ದು, ಇಲ್ಲೇ ರಾಯರ್ ಮಠದಲ್ಲೇ ಊಟ ಮಾಡ್ಬೇಕು, ಮಧ್ಯಾಹ್ನ ಅಲ್ಲಿವರೆಗೂ 1 ಹೊತ್ತಿರ್ಬೇಕು, ನೀರು ಸಹ ಕುಡಿಬಾರ್ದು ಅಂತೆಲ್ಲ ಹೇಳ್ತಾರಣ್ಣ. ಎಲ್ಲ ಫಾಲೋ ಮಾಡ್ತೀವಿ.
ಆಮೇಲೆ ಸಾಯಂಕಾಲ ಅವರೇ ಮನೆಯಿಂದ ಮಾಡಿರೋಂತ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಕೊಡ್ತಾ ಇದ್ರಣ್ಣ. ಅದನ್ನೇ ತಿನ್ಬೇಕು, ಮಲಗ್ಬೇಕು. 2 ಟೈಮ್ ನಾವ್ ನದಿ ಸ್ನಾನ ಹೇಳಿದ್ರು, ನದಿ ಸ್ನಾನ ಎಲ್ಲ ಮಾಡ್ತೀವಣ್ಣ ಬೆಳಗ್ಗೆ ಸಾಯಂಕಾಲ. ಮತ್ತೆ 2 ಜೊತೆ ಬಟ್ಟೆ ಅಣ್ಣ, ಅದ್ರಲ್ಲೇ ಇರ್ಬೇಕು ನಾವು 5 ದಿವಸನೂನು. ಬೆಳಗ್ಗೆ ಹುಟ್ಟಿದ್ದು ಆಮೇಲೆ ಅದಕ್ಕೂ ಸೋಪ್ ಹಾಕಿ ಏನು ಇದ್ ಮಾಡಂಗಿಲ್ಲ, ಹಂಗೆ ನೀರಲ್ಲೇ ತೊಳೆದು ಒಣಗಾಕ್ಬೇಕು. ಆತರ ಎಲ್ಲ ನಮ್ಗೆ ಹೇಳ್ಕೊಟ್ರಣ್ಣ, ಆತರನೇ ಮಾಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಇಷ್ಟೆಲ್ಲ ಮಾಡಿದ್ವಲ್ಲ, ಏನ್ ಮಾಡೋದು? ಇದು ಹೇಳ್ತೀನಂದ್ರಲ್ವಾ ಕನ್ಸಲ್ಲಿ ರಾಯರು, ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅಂತ ಹೇಳ್ತೀನಂದ್ರಲ್ಲ, ಯಾಕೆ ಹೇಳ್ತಾ ಇಲ್ಲ? ಇಷ್ಟು ದಿವಸ ಆಯ್ತು ನಾನ್ ಬಂದು, ನನ್ ರಾಯರ ಸೇವೆ ಮಾಡ್ತಾ ಇದೀನಲ್ವಾ, ನಾನ್ ಇನ್ನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹಂಗೆ ಕೇಳ್ಕೊಂಡು ರಾಯರ ಹತ್ರ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಸೇವೆ ಎಲ್ಲ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಮಾಡ್ತೀನಿ, ಆದ್ರೂ ಬರ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಅನ್ಕೊಂಡಿರ್ತೀನಿ. ಆಮೇಲೆ ಅಲ್ಲಿ ಒಬ್ಬ ತಾತ ನಿಂತಿರ್ತಾರಣ್ಣ. ತಾತ? ಹೌದಣ್ಣ. 4ನೇ ದಿವಸ ಅಣ್ಣ ಇದು ನಡೆದಿದ್ದು. ನಾವ್ 5 ದಿವಸ ಸಂಕಲ್ಪ ಮಾಡಿರೋದು, ಅದ್ರಲ್ಲಿ 4ನೇ ದಿವಸ ಅಣ್ಣ. ಇದು 4ನೇ ಸಾಯಂಕಾಲ ಕಾಣಿಸ್ತಾರೆ. ಸಾಯಂಕಾಲ ಸಂಜೆ ಟೈಮಲ್ಲಿ ತಾತ ಸಂಜೆ ಟೈಮಲ್ಲಿ ಒಂದು 5:15 ಆಗಿರುತ್ತಣ್ಣ, 6 ಗಂಟೆ ಒಳಗಡೆ ಆ ಟೈಮಲ್ಲಿ ಅಲ್ಲಿ ನಿಂತಿರ್ತಾರೆ. ನಾನೇನ್ ಮಾಡ್ತೀನಿ, ಅವ್ರನ್ನೇ ಹೋಗ್ ಕೇಳ್ತೀನಿ, ಸ್ವಾಮಿಗಳೇ ನೀವು ಇಲ್ಲಿ ರಾಯರ್ ಪೂಜೆ ಮಾಡೋವ್ರ ಅಂತ ಕೇಳ್ತೀನಣ್ಣ. ಆಮೇಲೆ ಹೌದು, ನಾವು ರಾಯರು ವಂಶಸ್ಥರು, ನಾವು ಹೌದು ನಾವ್ ಇಲ್ಲಿ ಪೂಜೆ ಮಾಡೋರು ಅಂತ ಹೇಳ್ತಾರಣ್ಣ. ಆಮೇಲೆ ಸ್ವಾಮಿ ಇಲ್ಲಿ ಮೃತ್ತಿಕೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ದೆ ಅಣ್ಣ ನಾನು. ಅಂದ್ರೆ ನಿಮ್ ಕನಸಲ್ಲಿ ಮೃತ್ತಿಕೆ ಬಂದಿತ್ತು, ಅದಕ್ಕೆ ಅಲ್ಲಿ ಮೃತ್ತಿಕೆ ತಗೊಳಕ್ಕೆ ಅಂತ ಕೇಳ್ತಾ ಇದ್ದೀರಾ ನೀವು ಅವ್ರ ತಾತಂದಿರನ್ನ? ಹೌದು ಅಣ್ಣ. ಕೇಳ್ದೆ ಅಣ್ಣ. ಆಮೇಲೆ ಅವ್ರು ಇದ್ಕೊಂಡು ಇಲ್ಲಿ ಊರೊಳಗಡೆ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲಿ ರಾಯರು ಪ್ರತಿಷ್ಠಾಪನೆ ಮಾಡಿರೋದು ಅಲ್ಲಿ ವೆಂಕಟೇಶ್ವರನ, ಅಲ್ಲಿ ಹೋಗ್ಬೇಕು ನೀವು. ಅಲ್ಲಿ ಹೋಗಿ ಅಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ಅಲ್ಲಿ ವೀಣಾಬಾಯಿ ಅಂತ ಇರ್ತಾರೆ, ಅವ್ರ ಹತ್ರ ನೀವು ಹೋಗಿ ಮೃತ್ತಿಕೆ ಕೇಳಿ ಕೊಡ್ತಾರೆ. ನಮ್ಮ ವಂಶಸ್ಥರೇ ಕೊಡ್ಬೇಕು, ಬೇರೆಯವ್ರು ಕೊಡಂಗಿಲ್ಲ, ಇಲ್ಲೆಲ್ಲ ಯಾರನ್ನೂ ಕೇಳ್ಬೇಡಿ, ಇಲ್ಲೆಲ್ಲ ಮೋಸ ಮಾಡ್ತಾರೆ, ಮೃತ್ತಿಕೆ ಕೊಡಲ್ಲ. ನೀವು ನಮ್ಮ ವಂಶಸ್ಥರಲ್ಲೇ ತಗೊಂಡ್ರೆ ಅದು ಫಲ ಸಿಗುತ್ತೆ, ಇಲ್ಲಾಂದ್ರೆ ಸಿಕ್ಕಲ್ಲ, ನೀವ್ ಅಲ್ಲೇ ಹೋಗಿ ಅಂತ ಹೇಳ್ತಾರಣ್ಣ. 5ನೇ ದಿವಸ ಬೆಳಗ್ಗೆ ಇದು ಅವತ್ತು ಮುಗಿಸ್ಬೇಕಣ್ಣ ನಾನು. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಬೆಳಗ್ಗೆ ಸ್ನಾನ ಮಾಡಿ ನದಿ ಸ್ನಾನ ಮಾಡ್ಕೊಂಡು ಸ್ಟ್ರೈಟ್ ನೀವು ಬೆಳಗ್ಗೆ ಅಲ್ಲಿ ಹೋಗ್ಬಿಡಿ, ದರ್ಶನಕ್ ಹೋಗಿ ಮಾಡ್ಕೊಂಡು ನೀವು ಮೃತ್ತಿಕೆ ತಗೊಂಡ್ ಬನ್ನಿ ಅಂತ ಹೇಳ್ತಾರಣ್ಣ. ಆಯ್ತು ಅಂತ ಹೇಳ್ಬಿಟ್ಟು ನಿಮ್ ಹೆಸರೇನು ಸ್ವಾಮಿ ಅಂತ ಕೇಳಿದ್ದಕ್ಕೆ ಮಾಮ ಅಂತ ಹೇಳ್ತಾರಣ್ಣ ಅವರು. ತಾತ ಅವರು? ಹೌದಣ್ಣ, ಮಾಮ ಅಂದ್ರಣ್ಣ ಅವ್ರ ಹೆಸರು. ಆಮೇಲೆ ನಾನೇನ್ ಮಾಡ್ದೆ, 5ನೇ ದಿವಸದ ಸಂಕಲ್ಪದಲ್ಲಿ ಎಲ್ಲಾ ಮಾಡ್ಕೊಂಡು ಅಲ್ಲಿ ಹೋಗ್ತೀನಣ್ಣ ದರ್ಶನಕ್ಕೆ, ಎಲ್ಲಿದೆಯೋ ಹುಡ್ಕೊಂಡ್ ಹೋಗ್ತೀನಿ. ಆಮೇಲೆ ಅವರು ನನ್ಗೆ ಹೋಗ್ತಾ ಅಲ್ಲಿ ಕಾಣಿಸ್ಕೊಂಡ್ರಣ್ಣ ಅವರು. ಅವ್ರೇ ತಾತ ಅವರೇ ಕಾಣಿಸ್ಕೊಂಡ್ರು? ಹೌದಣ್ಣ, ಕಾಣಿಸ್ಕೊಂಡ್ರಣ್ಣ. ಆಮೇಲೆ ನಾನ್ ನೋಡ್ಲಿಲ್ಲ ಅಣ್ಣ ಅವ್ರನ್ನ, ಅವರೇ ಕರೆದ್ರು, ಅಮ್ಮ ಬಾಯ್ಲಿ ಅಂದ್ರಣ್ಣ. ಆಮೇಲೆ ಅಯ್ಯೋ ಸ್ವಾಮಿ ಇಲ್ಲೇ ಇದೀರಾ ನೀವು, ನನ್ಗೆ ಕಾಣಿಸ್ತಾ ಇಲ್ಲ, ಎಲ್ಲಿದೆ ದೇವಸ್ಥಾನ ತೋರ್ಸ್ಕೊಡಿ ಅಂತ ಹೇಳ್ದೆ ಅಣ್ಣ ನಾನು ಅವ್ರಿಗೆ. ಆಮೇಲೆ ಬನ್ನಿ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡ್ ಹೋದ್ರಣ್ಣ. ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ನೋಡಿ ಇದೇ ದೇವಸ್ಥಾನ, ಇಲ್ಲಿ ನೀವ್ ಕೈ ಮುಗೀರಿ, ಆಮೇಲೆ ಇಲ್ಲಿ ಸ್ಟ್ರೈಟ್ ಆಗಿ ಇಲ್ಲಿ ಹೋಗಿ ಅಲ್ಲಿ ವೀಣಾಬಾಯಿ ಅಂತ ಇರ್ತಾರೆ, ಅವ್ರಿಗೆ ಹೇಳಿ ನನ್ ಮೇಲೆ ಮಾಮ ಅಂತೇಳಿ, ಮಾಮ ಹೇಳಿದ್ರು ಇದು ಮೃತ್ತಿಕೆ ಕೊಡಿ ಅಂತ, ನೀವು ನನ್ನ ಹೆಸರು ಹೇಳ್ಬಿಟ್ಟು ತಗೊಳ್ಳಿ, ಕೊಡ್ತಾರೆ ಅಂತ ಹೇಳಿದ್ರಣ್ಣ. ಆಮೇಲೆ ಅವ್ರು ಹೇಳ್ಬಿಟ್ಟು ಹೋದ್ರಣ್ಣ ಅವರು. ಆಯ್ತು. ಆಮೇಲೆ ಅವ್ರು ಹೇಳ್ಬಿಟ್ಟು ನೀವು ಮೃತ್ತಿಕೆ ತಗೊಂಡ್ಬಿಟ್ಟು ನೀವು ಇನ್ನ ಹೊರಟು ಬಿಡಿ ಮನೆಗೆ. ಈ 48 ದಿವಸ ಬೆಳಗ್ಗೆ ಸಾಯಂಕಾಲ ಮೃತ್ತಿಕೆ ಕೊಡಿ, ಅವ್ನ್ ಸರಿ ಹೋಗ್ತಾನೆ, ಇನ್ನೆಲ್ಲೂ ಏನು ಕೇಳ್ಬೇಡಿ, ನೀವು ಯಾರ್ ಏನ್ ಹೇಳಿದ್ರು ಕೇಳ್ಬೇಡಿ, ಸಾಕು, ಇದ್ರಲ್ಲೇ ಸರಿ ಹೋಗ್ತಾನೆ. ಆಮೇಲೆ ನೀವೇ ಓಡ್ ಬರ್ತೀರಾ, ಆಮೇಲೆ ಮೃತ್ತಿಕೆ ತಗೊಂಡ್ ನೀವ್ ಇನ್ ಮನೆಗ್ ಹೊರಟು ಬಿಡಿ ಅಂತ ಹೇಳ್ಬಿಟ್ಟು ಹೋದ್ರಣ್ಣ ಅವ್ರು. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ನಾವ್ ದರ್ಶನ ಮಾಡ್ಕೊಂಡು ಅವ್ರ ಮನೆ ಹುಡ್ಕೊಂಡು ಹೋದ್ವಣ್ಣ. ಹೋಗ್ಬಿಟ್ಟು ಅಲ್ಲಿ ಹೇಳಿದ್ವಿ, ವೀಣಾಬಾಯಿ ಮನೆ ಅಂದ್ರೆ ಇದೇನಾ? ಹೌದು ಇದೆ ಅಂದ್ರು ಅಣ್ಣ. ಆಮೇಲೆ ಈ ಮಾಮ ಅಂತ ನಮ್ಗೆ ಸಿಕ್ಕಿದ್ರು ಸ್ವಾಮಿಗಳು, ಅವರು ಹೇಳಿದ್ರು ಇವ್ರ ಮನೇಲಿ ಮೃತ್ತಿಕೆ ತಗೊಂಡೋಗಿ ಅಂತ ಹೇಳ್ದೆ ಅಣ್ಣ ನಾನು. ಆಮೇಲೆ ಅವ್ರು ಇದ್ಕೊಂಡು ಯಾರು ಮಾಮ ಅಂದ್ರೆ ನನ್ಗೆ ಗೊತ್ತಿಲ್ಲಲ್ಲ ಅಂದ್ರು ಅಣ್ಣ ಅವರು. ಯಾರು? ಅವ್ರು ವೀಣಾಬಾಯಿ ಅನ್ನೋರಣ್ಣ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲ ಅಮ್ಮ ಅವರು ಹೇಳಿದ್ರು ಮಾಮ ಅಂತ ಹೇಳಿದ್ರು, ಅದಕ್ಕೆ ಹೇಳ್ದೆ ಅಂತ ಹೇಳಿದಕ್ಕೆ ಇಲ್ಲ ನನ್ಗೆ ಯಾರೋ ಗೊತ್ತಿಲ್ಲ ಅಂದ್ರು.
ಹಾ ಹಾ ಆಮೇಲೆ ಆಯ್ತು ಅಂತ ಮೃತ್ತಿಕೆ ಕೊಟ್ರಣ್ಣ. ಹಾ ಆಮೇಲೆ ತಗೊಂಡು ನಾನು ಇದೇನಪ್ಪ ಇದು ಹೇಳಿದ್ರಲ್ವಾ ನನ್ ಮೇಲೆ ಹೇಳಿ ಕೊಡ್ತಾರೆ ಅಂತ, ನೋಡಿದ್ರೆ ಇವ್ರು ಯಾರೋ ಗೊತ್ತಿಲ್ಲ ಅಂತ ಇದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಆ ರಾಯರ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತೀನಣ್ಣ. ಅಲ್ಲಮ್ಮ ರಾಯರ ನನ್ಗೆ ಮಠಕ್ಕೆ. ಶಾಕ್ ಆಯ್ತಲ್ಲಮ್ಮ ಇದು. ಅವರು ಹೌದಣ್ಣ. ನನ್ನ ಹೆಸರು ಹೇಳಿ ವೀಣಾಬಾಯಿ ನೋಡಿ ಸಂಜೆನೂ ಮೀಟ್ ಆಗಿದ್ದಾರೆ, ಬೆಳಗ್ಗೆ ನೀವು ಹೋಗುವಂತ ಸಮಯದಲ್ಲೂ ನಿಮ್ಗೆ ಹೌದಣ್ಣ. ಆ ತಾತ ಅವರು ಬಂದು ವೀಣಾಬಾಯಿ ಅವರ ಮನೆಗೆ ಹೋಗಿ ಅದು ಬ್ರಾಹ್ಮಣರ ಮನೆಯಲ್ಲೇ ತಗೋಬೇಕು, ಇಲ್ಲಿ ತುಂಬಾ ಮೋಸ ಹೌದಣ್ಣ. ನಡೆಯುತ್ತೆ ಅಂತಾನು ಹೇಳಿದ್ದಾರೆ. ಆದ್ರೆ ಹೌದಣ್ಣ. ನನ್ನ ಹೆಸರನ್ನು ಕೂಗಿ ಹೇಳಿ ಅಲ್ಲೇ ನಿಮ್ಗೆ ಕೊಡುತ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಹೌದಣ್ಣ. ನೀವು ಹೋಗುವಂತ ಸಮಯದಲ್ಲಿ ಇನ್ನ ಮೃತ್ತಿಕೆ ಪ್ರಸಾದವನ್ನು ತಗೊಂಡು ನೀವು ಹೋಗಿಬಿಡಿ, ಯಾರು ಹೇಳಿದ್ರು ಇನ್ನು ಇದನ್ ಮಾಡಕ್ ಹೋಗ್ಬೇಡಿ, 48 ದಿವಸ ತಗೊಂಡು ಬನ್ನಿ ಅಂತ ಹೇಳಿದಾರೆ. ಅಂದ್ರೆ ಅದು ರಾಯರಲ್ವಾ ತಾಯಿ ಹಾಗಾದ್ರೆ? ಮತ್ತೆ ಕಾಣಿಸ್ಕೊಂಡ್ರಿ ನಮ್ಮ ನಿಮ್ಗೆಲ್ಲ ಅವರು? ಇಲ್ಲ ಅಣ್ಣ, ಕಾಣಿಸ್ಕೊಂಡಿಲ್ಲ ಅಣ್ಣ, ನನ್ಗದೇ ನೋಡಮ್ಮ, ಶಾಕ್ ಆಯ್ತು. ಅಲ್ಲಿ ಏನ್ ಹೇಳಿದ್ದಾರೆ, ನಿಮ್ಮ ಜೊತೆ ಬಂದಿದ್ದಾರೆ ತಾಯಿ, ಬಂದು ನನ್ನ ಹೆಸರನ್ನು ಹೇಳಿ ಅಂತ ಹೇಳಿದ್ರೆ ಅಲ್ಲಿ ವೀಣಾಬಾಯಿ ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಹೆಸರು ಕೂಡ ಹೇಳಿದ್ದಾರೆ. ಅವ್ರ ಹೆಸರು ಹೇಳಿದ್ರು ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ನನಗೆ ರೋಮಾಂಚನ ಆಗ್ತದೆ ತಾಯಿ ನಿಮ್ಮ ಧ್ವನಿ ಕೇಳಿದ್ರೆ. ಹೌದಣ್ಣ. ಆಮೇಲೆ ನಾನು ಇದೇನಪ್ಪ ಇದು ಯಾರೋ ಗೊತ್ತಿಲ್ಲ ಅಂದ್ರಲ್ವಾ, ಇಲ್ಲಿ ನೋಡಿದ್ರೆ ಇಲ್ಲೂ ಕಾಣಿಸ್ಕೊಂಡ್ರು, ಅಲ್ಲಿ ಸಿಕ್ಕಿದ್ರು, ಹೌದು ನಾನೇ ರಾಯರ್ ವಂಶಸ್ಥರು ನಾವು ಅಂತ ಹೇಳಿದ್ರಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನಲ್ಲೆಲ್ಲ ಹುಡ್ಕಾಡ್ತೀನಣ್ಣ ರಾಯರ್ ಮಠದ ಹತ್ರ. ಆಮೇಲೆ ಅಲ್ಲಿರೋರ್ನೆಲ್ಲ ಕೇಳ್ತೀನಿ, ಸ್ವಾಮಿ ಇಲ್ಲಿ ಮಾಮ ಅಂತ ಇಲ್ಲಿ ಪೂಜೆ ಮಾಡೋರು ಇದಾರಲ್ವಾ, ಅವ್ರು ಎಲ್ಲಿ ಅಂತ ಕೇಳಿದ್ದಕ್ಕೆ ಯಾರವ್ರು ನನ್ಗೆ ಗೊತ್ತಿಲ್ಲಲ್ಲ, ಯಾವ ಮಾಮ, ಇಲ್ಲಲ್ಲ ಇಲ್ಲಿ ಅಂತವ್ರು ಯಾರು ಇಲ್ಲ ಅಂದ್ರು ಅಣ್ಣ ಅಲ್ಲಿನೂನು. ಅರ್ಚಕರೇ ಅಂದ್ರು ಅಲ್ಲಿರ್ತಕ್ಕಂಥವ್ರು? ಹೌದಣ್ಣ. ಓಹೋ ಅಮ್ಮ, ನಾನು ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ರಾಯರೇ ನಿಮ್ಮ ಜೊತೆ ಬಂದಿದ್ದಾರೆ ತಾಯಿ. ಪ್ರತ್ಯಕ್ಷವಾಗಿ ರಾಯರು ನಿಮ್ಮ ಕರೆದುಕೊಂಡೋಗಿ ಮೃತ್ತಿಕೆ ಪ್ರಸಾದವನ್ನು ಕೊಡಿಸಿ ಎಲ್ಲಾ ಹೇಳಿ ಅವ್ರು ಮತ್ತೆ ನಿಮ್ಗೆ ಇನ್ನು ಹೊರಟು ಬಿಡಿ ಅಂತ ಹೇಳಿದ್ರೆ, ಅಂದ್ರೆ ರಾಯರೇ ಪ್ರತ್ಯಕ್ಷವಾಗಿ ನಿಮ್ಮ ಮುಂದ್ಗಡೆ ಬಂದಿದ್ದಾರೆ ತಾಯಿ. ಹೌದಣ್ಣ. ಅವ್ರು ಇಲ್ಲಿ ದರ್ಶನ ಮಾಡ್ಕೊಳ್ಳಿ, ಅಲ್ಲಿ ಮೃತ್ತಿಕೆ ತಗೊಂಡು ಇನ್ ನೀವ್ ಹೊರಟು ಬಿಡಿ, ಮನೆಗೆ ಇರ್ಬೇಡಿ, ಇನ್ ಯಾರನ್ನೇನು ಕೇಳ್ಬಾರ್ದು, ನೀವು 48 ದಿವಸ ಬೆಳಗ್ಗೆ ಸಾಯಂಕಾಲ ಮೃತ್ತಿಕೆ ಕೊಡಿ, ಆಮೇಲೆ ನೀವು 48 ದಿವಸ ಆದ್ಮೇಲೆ ನೀವೇ ಓಡ್ ಬರ್ತೀರಾ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರಣ್ಣ. ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ನನ್ಗೆ ಯಾರೋ ಗೊತ್ತಿಲ್ಲ ಅಂತ್ರು. ಆಮೇಲೆ ಸರಿ ಅಲ್ಲಿ ಹುಡ್ಕಾಡ್ತೀನಿ, ಅಲ್ಲೂ ಕೇಳ್ತೀನಿ, ಮಾಮ ಅನ್ನೋರು ಇಲ್ಲಿ ಯಾರು ಇಲ್ಲ ಅಂದ್ರು. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಸಾಯಂಕಾಲವರೆಗೂ ಇದ್ಬಿಟ್ಟು ರಾಯರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಮೃತ್ತಿಕೆ ತಗೊಂಡು ಮನೆಗ್ ಬಂದ್ರಣ್ಣ. ಇಷ್ಟು ನಡೀತಣ್ಣ. ನಮ್ಮ ತಾಯಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳ್ತಾ ಇದ್ರಿ, ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ ತಾಯಿ. ನಿಜವಾದ ಮಾತನ್ನು ಹೇಳ್ತಾ ಇದ್ದೀನಿ ತಾಯಿ. ಗುರು ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಆಶೀರ್ವಾದವನ್ನು, ಯಾರು ಭಕ್ತಿಯಿಂದ ರಾಯರ ಹತ್ರ ಹೋಗ್ತಾರೆ ಅವ್ರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಇವತ್ತಿನ ದಿನದಲ್ಲಿ ನೋಡಿ, ನಿಮ್ಮ ಮಗನಿಗೆ ಎಷ್ಟೋ ಒಂದು ಸ್ಕೂಲಲ್ಲಿ ಸೇರಿಸಿದ್ರು ಆ ಸ್ಕೂಲಲ್ಲಿ ರಾಯರು ಎಷ್ಟು ಸೇರ್ಸ್ಕೊಳ್ಳಿಲ್ಲ, ಆದ್ರೆ ರಾಯರು, ನೀವು ಯಾವಾಗ ರಾಯರನ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅವತ್ತು ನಿಮ್ಮ ಮಗನಿಗೆ ಈ ಬರೆಯಕ್ ಬರ್ಲಾರ್ದಂತ ವ್ಯಕ್ತಿ ಆ ನಿಮ್ಮ ಮಗನಿಗೆ ಅಷ್ಟು ಒಂದು, ಯಾಕಂದ್ರೆ ನಗಿದ್ರೆ ನಗಿತಾರೆ, ಓಡೋದ್ರೆ ಓಡೋಕೊಂಡು ಬರ್ತಾ ಇರ್ತಾರೆ, ಅವ್ರಿಗೆ ಸೊರಣಿನೇ ಇಲ್ಲ ಅಂತ ಹೇಳಿದಂತ ವ್ಯಕ್ತಿ ಅಂತ ಕಂದನಿಗೆ ಬರೆಯೋ ಶಕ್ತಿ ಕೊಡ್ಸಿದ್ರು ರಾಯರು. ಹೌದಣ್ಣ. ಒಂದು ಸ್ಕೂಲಲ್ಲಿ ಹಾಕಿ ABCD ಅಂತ ಎಲ್ಲಾ ಬರ್ಸಿ 1 2 3 ಅವ್ರು ಇದಕ್ಕೆ ಮುಂಚೆ ಬರ್ದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇವಾಗ ರಾಯರ ಹೆಸರನ್ನು ಹೇಳಿ ರಾಯರ ಪೂಜೆಯನ್ನು ಮಾಡುವಂತ ಸಮಯದಲ್ಲಿ ಇದೆಲ್ಲ ನಡೆದಿದೆ. ಅದೇ ಮುಖಾಂತರದಲ್ಲಿ ಕನಸಿನಲ್ಲಿ ಏನೇ ಒಂದು ನಿಮಗೆ ಘಟನೆಗಳು ನಡೆದಿದೆ, ಅದೆಲ್ಲ ಸತ್ಯ ತಾಯಿ. ಹೌದಣ್ಣ. ಅವರು ಹೆಂಗ್ ಹೇಳ್ತಾರೆ, ನಾನು ಹೇಳ್ತೀನಿ, ನಾನು ಬನ್ನಿ ನೀವು ಧನುರ್ಮಾಸದಲ್ಲೇ ಬನ್ನಿ ಅಂದ್ರು. 3 ದಿವಸ ಸೇವೆ ಮಾಡಿದೀನಿ, ಏನು ನನ್ಗೇನಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಹೊರಟು ಬಿಡೋಣ ಮನೆಗೆ, ಏನ್ ಮಾಡೋದು, ಇಷ್ಟೆಲ್ಲಾ ಮಾಡಿದೀನಿ, ಇನ್ನ ಏನು ಗೊತ್ತಾಗ್ತಾ ಇಲ್ವೇ, ಏನ್ ಮಾಡೋದು ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇರ್ತೀನಣ್ಣ. 4ನೇ ದಿವಸ ನೀವ್ ಕಾಣಿಸ್ಕೊಂತೀರಾ ಬೆಳಗ್ಗೆ. ಆಮೇಲೆ ಅಯ್ಯೋ ಇದೇನಪ್ಪಾ ಇವ್ರು ನಂಬರ್ ಹುಡುಕ್ದೆ ಸಿಕ್ಕಿಲ್ಲ, ನೋಡಿದ್ರೆ ನೀವ್ ಕಾಣಿಸ್ಕೊಂಡ್ರಲ್ಲ ಅಂತ ನನ್ಗೆ ಅದೊಂದು ಖುಷಿ ಆಯ್ತು. ಅವತ್ತಿನ ದಿವಸ ಸಾಯಂಕಾಲ ತಾತ ಕಾಣಿಸ್ಕೊಂತಾರಣ್ಣ. ಅವ್ರನ್ನ ನನ್ ವೃತ್ತಿಗೆ ಕೇಳ್ತೀನಿ, ಅವ್ರು ಇದ್ಕೊಂಡು ಇಲ್ಲ ಇಲ್ಲಿ ಯಾರು ಕೊಡಲ್ಲ, ನೀವು ಅವ್ರು ವಂಶಸ್ಥರೇ ಕೊಡ್ಬೇಕು, ಅಲ್ಲಿ ಹೋಗಿ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ದಿವಸ 5ನೇ ದಿವಸ ನಾನು ಇಲ್ಲಿ ಎಲ್ಲಾ ಮುಗಿಸ್ಕೊಂಡು ಅಲ್ಲಿ ದರ್ಶನಕ್ ಹೋದ್ರೆ ಅಲ್ಲಿ ಅವ್ರು ಕಾಣಿಸ್ಕೊಂಡು ಅಲ್ಲಿ ಆಮೇಲೆ ಎಲ್ಲಾ ಹೇಳಿ ಕಳ್ಸಿ ಇದ್ ಮಾಡಿದ್ರು. ನೋಡಿದ್ರೆ ಅವ್ರ ಹೆಸರು ಕೇಳಿದ್ರೆ ಯಾರ್ಗ್ ಹೇಳಿದ್ರು ಇವ್ರು ಯಾರೋ ನನ್ಗೆ ಗೊತ್ತಿಲ್ಲ ಅಂದ್ರು ಅಣ್ಣ.
ಹ್ಮ್ 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 ಇಷ್ಟು ನಡೀತಣ್ಣ ಘಟನೆ. ಇಲ್ಲ ತಾಯಿ, ನನ್ನ ನಂಬರ್ ಅಷ್ಟು ಹುಡುಕ್ತಾ ಇದ್ದೀರಾ, ಸುಮಾರು ತಿಂಗಳಿಂದ ನನ್ನ ಹೌದಣ್ಣ. ನಂಬರ್ ಹುಡುಕ್ತಾ ಇದ್ದೀರಾ, ನನ್ನ ನಂಬರ್ ತುಂಬಾ ಯೂಟ್ಯೂಬ್ ಹುಡ್ತೀವಿ ಚಾನಲ್ ಅಲ್ಲೇ ನನ್ನ ಹಾಕಿದ್ದೀನಿ ಅದಕ್ಕೆ. ಆದ್ರೆ ಏನಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು, ಸ್ವಲ್ಪ ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಾನು ಒಂದು ವಿಡಿಯೋದಲ್ಲಿ ಮಾತ್ರ ನಂಬರ್ ಹಾಕಿದ್ದೀನಿ. ಅದನ್ನ ನೋಡ್ಕೊಂಡು ಹೋಗಿದ್ರೆ ನಮ್ ನಂಬರ್ ಇಲ್ಲೇ ನಿಮ್ಗೆ ಸಿಗ್ತಾ ಇತ್ತು. ಬಟ್ ನಿಮ್ಗೆ ಯಾವುದೋ ಒಂದು ಗೊಂದಲದಲ್ಲಿ ಭಯದಿಂದ ನೀವಿದ್ರಿ, ಬೇಕು ಬೇಕು ಅಂದ್ರೂ ಸಿಗ್ಲಿಲ್ಲ. ಆದ್ರೆ ಮಂತ್ರಾಲಯದಲ್ಲೇ ನಾನೇ ಪ್ರತ್ಯಕ್ಷ ಅಂದ್ರೆ ರಾಯರ ಒಂದು ಪ್ರತ್ಯಕ್ಷವಾಗಿ ನನ್ನ ಭಕ್ತ ಇಲ್ಲಿ ಬಂದಿದ್ದಾನೆ, ಅವನ ಹತ್ರ ನೀನು ಮಾತಾಡಿಕೊಂಡು ನಂಬರ್ ತಗೋಕಂದ, ನೀನ್ ಏನು ಪೂಜೆ ಮಾಡೋದ್ರ ಬಗ್ಗೆ ಎಲ್ಲಾ ತಿಳಿಸ್ಕೊಡ್ತಾನಂತಂದು ಹೇಳಿದ್ದಾರೆ ರಾಯರು ತಾಯಿ. ಹಾಗಾದರೆ ಹೌದಣ್ಣ ಹೌದಣ್ಣ. ಅದಕ್ಕೆ ಚಿಂತೆ ಮಾಡ್ಬೇಡ ತಾಯಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ಇವತ್ತು ನನಗೆ ಎಷ್ಟೊಂದು ಆನಂದವಾಯ್ತು ಅಂದ್ರೆ, ರಾಯರೇ ಪ್ರತ್ಯಕ್ಷವಾಗಿ ಅಂತ ಒಂದು ಪುಣ್ಯ ಕ್ಷೇತ್ರ ಅಂದ್ರೆ ಅಂತ ಸ್ಥಾನದಲ್ಲಿ ನಾವು ರಾಯರ ಸನ್ನಿಧಾನದಲ್ಲಿ ಹೋದಂತ ಸಮಯದಲ್ಲಿ ನೀವು ಸಿಕ್ಕಿದ್ದೀರಾ, ಆ ತಾತಂದಿರು ಸಿಕ್ಕಿದ್ದಾರೆ. ಅಂದ್ರೆ ತಾತ ಬೇರೆ ಯಾರು ಅಲ್ಲ, ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರೇ ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ. ಹೌದಣ್ಣ. ಅದಕ್ಕೆ ತಾಯಿ ತುಂಬಾ ಖುಷಿ ಆಯ್ತು. ಇರ್ಲಿ ತಾಯಿ, ಒಳ್ಳೇದಾಯ್ತು, ಚಿಂತೆ ಮಾಡ್ಬಿಡಿ. ಇವಾಗ ಯಾರೋ ತೀರ್ ಹೋಗಿದಾರ ಅಂತ ಹೇಳಿದ್ರಲ್ಲ, ಅದನ್ನ ಮುಗಿಸ್ಕೊಂಡು ಮತ್ತೆ ಒಳ್ಳೆ ರಾಯರ ಹತ್ರ ಬನ್ನಿ. ಆಮೇಲೆ ಇವಾಗ ಏನ್ ನಾನು ನಿಮಗೊಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಲ್ವಾ, ಹೇಳ್ತಾ ಇದ್ದೀನಲ್ವಾ, ಇನ್ನೂ ಹೇಳಿಲ್ಲ ನಿಮ್ಗೆ ಅಲ್ವಾ? ಹೌದಣ್ಣ. ಹೌದು, ಇವಾಗ ನಾನು ಖಂಡಿತ ತಿಳಿಸ್ಕೊಡ್ತೀನಿ ತಾಯಿ. ನನಗೆ ನೋಡಿ ಅವತ್ತು ಸಿಕ್ಕಿದ್ದು, ಇವತ್ತು ಫೋನ್ ಮಾಡಿದ್ರೆ, ಆದ್ರೂ ಇಷ್ಟು ಬೇಗ ನಿಮ್ಗೆ ನನ್ನ ಲೈನ್ ಸಿಕ್ಕಿದಂದ್ರೆ ನಿಜವಾಗ್ಲೂ ಖುಷಿ ಪಡಿತಾ. ಯಾಕಂದ್ರೆ ಎಷ್ಟೋ ಜನಗಳು ಮೆಸೇಜ್ ಮಾಡ್ತಾ ಇರ್ತಾರೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ. ನನ್ನ ನಂಬರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀನಿ, ಆದ್ರೆ ಯಾರು ಅವ್ರು ನೋಡ್ತಾ ಇಲ್ಲ. ನೋಡಿ ನಿಮ್ ನಂಬರ್ ಕಳಿಸಿದಂಗೆ, ಬಟ್ ಎಷ್ಟೋ ಜನಗಳು ಮೆಸೇಜ್ ಮಾಡ್ತಾ ಇದಾರೆ. ನನಗೆ ಯಾಕಂದ್ರೆ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಮೆಸೇಜ್ ಬರ್ತಾ ಇರುತ್ತೆ. ಹುಡುಕಿದ್ರೆ ನನ್ನ ನಂಬರ್ ಸಿಕ್ಕೇ ಸಿಗುತ್ತೆ. ಓಕೆನಮ್ಮ, ಒಳ್ಳೇದಾಗ್ಲಿ ತಾಯಿ. ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ.